Jai Shri Gurudev. Welcome to Business Studies online class. Today we are going to study about the formal organization. In the previous classes we have already learned the structures, different structures of organization, and in the structure advantages and disadvantages of and differences of organizational structures. Today we are going to learn about the formal organization. There are two types, are there, formal and informal. Today we are going to learn about the formal organization. What is formal organization? Formal organization is an organization with a fixed set of rules. In intra-organization, procedures and structures, they have a definite place in organization. Formal organization is nothing but the set of rules. Whatever the circle are drawn in the surroundings in the organization, in that surrounding, inside the circle, we have to follow the rules, regulations and some policies. We should mandatory to follow the instructions while given from the top level management, isn't it? Formal organization ಅಂದ್ರೆ ಏನು ನಾವು ಕೆಲಸ ಮಾಡ್ತಾ ಇದ್ದೀವಿ ಕಂಪ್ನಿನಲ್ಲಿ, ಓಕೆ, ಆ ಕೆಲಸ ಮಾಡುವಾಗ ಅದರದ್ದೇ ಆದ ಒಂದು ರೂಲ್ಸ್ ರೆಗ್ಯುಲೇಷನ್ಸ್ ಇರುತ್ತೆ. ಆ ಒಂದು ಸರ್ಕಲ್ದು ಒಳಗೆ ಅವರದೇ ಆದ ರೂಲ್ಸ್ ರೆಗ್ಯುಲೇಷನನ್ನು ಫಾಲೋ ಮಾಡಿಕೊಂಡು ನಾವು ಬದ್ಧರಾಗಿ ನಾವು ಬಿಸ್ನೆಸ್ಸನ್ನು ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ನಾವು ಕಾಲೇಜಿಗೆ ಬರ್ತಾ ಇದ್ವಿ. ಕಾಲೇಜಿಗೆ ಬರೋದಾದರೆ ಫಾರ್ಮಲ್ ಅಂದರೆ ಏನು? ಈಗ ಫಾರ್ಮಲ್ಗೂ ಕ್ಯಾಶುವಲ್ಸ್ಗೂ ವ್ಯತ್ಯಾಸ ಇದೆ. ಫಾರ್ಮಲ್ ಅಂದರೆ ಓಕೆ, ಶರ್ಟ್ ಹಾಕಿ, ಪ್ಯಾಂಟ್ ಹಾಕಿ, ಟೈ ಎಲ್ಲ ಹಾಕಿ, ಟಕಿಂಗ್ ಮಾಡಿ, ಸೂಟ್ ಎಲ್ಲ, ಬ್ಲೇಸರ್ಸ್ ಎಲ್ಲ ಯೂಸ್ ಮಾಡಿಕೊಂಡು ಅದು ಫುಲ್ ಕಂಪ್ಲೀಟಾಗಿ ಫಾರ್ಮಲ್ ಶೂಸ್ ಎಲ್ಲ, ಪಾಲಿಶ್ ಶೂ ಎಲ್ಲ ಹಾಕ್ಕೊಂಡು ಎಲ್ಲ ಬರ್ತೀವಲ್ಲ, ದಟ್ಸ್ ಕಂಪ್ಲೀಟ್ಲಿ ಫಾರ್ಮಲ್. ಇನ್ನು ಕ್ಯಾಶುವಲ್ ಅಂದರೆ ಏನು? ಈಗ ಆ್ಯಕ್ಷನ್ ಶೂಸ್ ಹಾಕ್ಕೊಳ್ತೀವಿ, ಇಲ್ಲ ಜಾಕೆಟ್ಸ್ ಹಾಕ್ಕೊಳ್ತೀವಿ, ಈಗ ಲೂಸ್ ಹೇರ್ಸ್ ಬಿಡ್ತೀವಿ, ಮತ್ತು ಟಿ ಶರ್ಟ್ಸ್ ಹಾಕ್ಕೊಳ್ತೀವಿ, ಜೀನ್ ಹಾಕ್ಕೊಳ್ತೀವಿ. ಈ ಥರ ಡಿಫ್ರೆಂಟಾಗಿ ಒಂದು ಬೇರೆ ಒಂದು ಟ್ರೆಂಡ್ ಅದು, ಓಕೆ. ಆ ಟ್ರೆಂಡಿಗೆ ನಾವು ಕ್ಯಾಶುವಲ್ಸ್ ಅಂತ ಕರಿತೀವಿ. ಆ ಕ್ಯಾಶುವಲ್ಸಲ್ಲಿ ನಾವು ಆಫೀಸ್ಗೆ ಹೋಗ್ಲಿಕ್ಕೆ ಆಗಲ್ಲ. ಯಾಕೆ? ಅದೇನಿದ್ರು ಔಟ್ ಆಫ್ ಹೋಮಿಗೆ ಹೊರಗಡೆ ಏನಾದ್ರು ಹೋಗೋದಾದರೆ ಏನಾದ್ರು ನಾವು ಮಾಡ್ತೀವಿ. ಅದರಲ್ಲೇ ಆಫೀಸ್ಗೆ ಹೋಗೋದಾದರೆ ಅದರದ್ದೇ ಆದ ಒಂದು ಚೌಕಟ್ಟಿರುತ್ತೆ, ಅದರದ್ದೇ ಆದ ಒಂದು ರೂಲ್ಸ್ ಇರುತ್ತೆ. ಆ ರೂಲ್ಸ್ ಏನು? ನಾವು ಈಗ ಕಾಲೇಜಿಗೆ ಬರೋದಾದರೆ ಅದರದ್ದೇ ಆದ ಒಂದು ರೂಲ್ಸ್ ಇರುತ್ತೆ. ಏನು? ಯು ಹ್ಯಾವ್ ಟು ವೇರ್ ದ ಯೂನಿಫಾರ್ಮ್ ವಿತ್ ID ಕಾರ್ಡ್ಸ್ ಬರಬೇಕು, ಹೌದಲ್ಲ? ಅದೇ ಥರನೇ ಈಗ ಬಿಸ್ನೆಸ್ನಲ್ಲಿನೂ ಕೂಡ ಏನೆಲ್ಲ ನಾವು ಬಿಸ್ನೆಸ್ ಮಾಡ್ತೀವಿ, ಪ್ಲ್ಯಾನ್ ಮಾಡ್ತೀವಿ, ಐಡಿಯಾ ಮಾಡ್ತೀವಿ, ಇಂಪ್ಲಿಮೆಂಟ್ ಮಾಡ್ತೀವಿ, ಅದು ಪ್ರಾಫಿಟ್ ಬರುತ್ತಾ ನೋಡ್ತೀವಿ, ಇಲ್ಲ ಪ್ರಾಬ್ಲಮ್ ಆಗುತ್ತಾ ನೋಡ್ತೀವಿ, ಎಲ್ಲ ಚೆಕ್ ಮಾಡ್ತೀವಲ್ಲ, ಹೌದಲ್ವಾ? ಸೊ ಆ ಥರ ಏನಿದೆ ಅದರದ್ದೇ ಆದ ಒಂದು ಸರ್ಕಲಿನ ಒಳಗೆ ನಾವು ಮಾಡುವಂಥದ್ದು. ವಿ ಹ್ಯಾವ್ ಟು ಫಾಲೋ ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಆಲ್ರೆಡಿ ಫಿಕ್ಸ್ಡ್ ಇನ್ಸೈಡ್ ದ ಆರ್ಗನೈಸೇಷನ್. ಅದಕ್ಕೆ ನಾವು ಫಾರ್ಮಲ್ ಆರ್ಗನೈಸೇಷನ್ ಅಂತ ಕರೆಯೋದು. ಫಾರ್ಮಲ್ ಅಂತಂದರೆ ವಿ ಆರ್ ಗೋಯಿಂಗ್ ಟು ಫಾಲೋ ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇನ್ಸೈಡ್ ದ ಕಂಪನಿ, ಹೌದಲ್ಲ? ಇವಾಗ ಏನು, ಈಗ ನಾವು ಕಾಲೇಜಿಗೆ ಬರ್ತಾಯಿದ್ರೆ ಅದರಿಂದ ಒಂದು ಫಾರ್ಮ್ಯಾಲಿಟೀಸ್ ಏನಿದೆ, ಈಗ ನಾವು ಏನು ಕರಿತೀವಿ, ಈಗ ಅಪ್ಲಿಕೇಶನ್ ತೊಗೊಳ್ತೀವಿ, ಫಿಲ್ ಮಾಡ್ತೀವಿ, ಅದನ್ನು ಪೇ ಮಾಡ್ತೀವಿ, ನಮಗೆ ID ಕಾರ್ಡ್ಸ್ ಕೊಡ್ತಾರೆ. ID ಕಾರ್ಡ್ಸ್ ತೊಗೊಂಡು ನಾವು ಕಾಲೇಜ್ ಒಳಗೆ ಬರ್ತೀವಿ. ಕಾಲೇಜ್ ಬರುವಾಗ ಕಾಲೇಜ್ ರೂಲ್ಸ್ ರೆಗ್ಯುಲೇಷನ್ ಪ್ರಕಾರ ಯು ಹ್ಯಾವ್ ಟು ವೇರ್ ದ ಯೂನಿಫಾರ್ಮ್, ಯು ಹ್ಯಾವ್ ಟು ವೇರ್ ದ ID ಕಾರ್ಡ್ಸ್. ಆಮೇಲೆ ಯು ಹ್ಯಾವ್ ಟು ಕಮ್ ಅಟ್ ಶಾರ್ಪ್ 9, ಯು ಹ್ಯಾವ್ ಟು ಗೋ, ಲಾಸ್ಟ್ ಫಿನಿಶಿಂಗ್ ಟೈಮ್ ಇಸ್ 5 o'clock. ಆ ಥರ ಅವ್ರದ್ದೇ ಅದೊಂದು ರೂಲ್ಸ್ ರೆಗ್ಯುಲೇಷನ್ ಇರ್ತೀವಿ. ಹ್ಯಾವ್ ಟು ಸಿಟ್ ಕ್ವೈಟ್ಲಿ ಇನ್ಸೈಡ್ ದ ಕ್ಲಾಸ್ ರೂಮ್ ವೈಲ್ ಟೀಚರ್ ಇಸ್ ಇನ್ ಫ್ರಂಟ್ ಆಫ್ ಯು. ಆ ಥರ ಒಂದು ಡಿಫ್ರೆಂಟ್ ಸ್ಮಾಲ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ವಿ ಹ್ಯಾವ್ ಟು ಫಾಲೋ. ಇಟ್ಸ್ ಮ್ಯಾಂಡೇಟರಿ ಟು ಫಾಲೋ ದ ಕಾಲೇಜ್ ಇನ್ಸ್ಟ್ರಕ್ಷನ್ಸ್, ಇಸ್ಂಟ್ ಇಟ್? ಸೊ ಇದರಲ್ಲಿನೂ ಕೂಡ ಬಿಸ್ನೆಸ್ನಲ್ಲಿನೂ ಕೂಡ ದ ಫಾರ್ಮಲ್ ಆರ್ಗನೈಸೇಷನ್ ಅಂತಂದರೆ ಫಿಕ್ಸ್ಡ್ ಸೆಟ್ ಆಫ್ ರೂಲ್ಸ್ ಆಫ್ ಇಂಟ್ರಾ ಆರ್ಗನೈಸೇಷನ್ ಆಲ್ರೆಡಿ ಫಿಕ್ಸ್ ಮಾಡಿರ್ತಾರೆ. ಯಾರು? ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್, ಮಿಡಲ್, ಲವರ್ ಅಂತ 3 ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಎಲ್ಲ ಚಾಪ್ಟರ್ಸಲ್ಲೂ ಎಲ್ಲ ಟಾಪಿಕ್ಸಲ್ಲೂ ಎಕ್ಸ್ಪ್ಲೈನ್ ಮಾಡ್ತಾ ಬಂದಿದ್ದೀನಿ, ಹೌದಲ್ಲ? ಅದೇ ಥರನೇ ಟಾಪ್ ಲೆವೆಲ್ ಪೀಪಲ್ಸ್ ಆರ್ಗನೈಸೇಷನ್ ಅಂದರೆ ಬಿಸ್ನೆಸ್ ಸ್ಟಾರ್ಟ್ ಮಾಡುವಾಗ ಏನೆಲ್ಲ ರೂಲ್ಸ್ ರೆಗ್ಯುಲೇಷನ್ಸನ್ನು ಮಾಡಲೇಬೇಕು, ಮ್ಯಾಂಡೇಟ್ರಿ ಅಂತ ಇರೋವಂಥದ್ದನ್ನು ಫಿಕ್ಸ್ ಮಾಡಿರ್ತಾರೆ. ಆ ಒಂದು ಸರ್ಕಲ್ನಲ್ಲಿ ನಾವು ಬಿಸ್ನೆಸ್ನ ಮಾಡಬೇಕು. ಔಟ್ ಆಫ್ ದ ಸರ್ಕಲ್ ನಾವು ಹೋಗಿ ಮಾಡಲಿಕ್ಕೆ ಆಗಲ್ಲ. ಆವಾಗ ಏನಾಗುತ್ತೆ? ಇನ್ಫಾರ್ಮಲ್ ಆಗುತ್ತೆ. ಇನ್ಫಾರ್ಮಲ್ ಐ ವಿಲ್ ಎಕ್ಸ್ಪ್ಲೈನ್ ಇನ್ ದ ಲೇಟರ್ ಕ್ಲಾಸ್, ಓಕೆ? ಆವಾಗ ಏನಾಗುತ್ತೆ? ರೂಲ್ಸು ರೆಗ್ಯುಲೇಷನನ್ನು ಇನ್ಸೈಡ್ ದ ಕಂಪ್ನಿ ಅದರದ್ದಾದ ಸ್ಟ್ರಕ್ಚರ್ ಇರುತ್ತೆ. ಈಗ ಅವ್ರು ಟಾಪ್ ಲೆವೆಲಲ್ಲಿ ಹೇಳ್ತಾರೆ, ಈಗ ನನ್ನ ಕೆಳಗೆ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸನ್ನು ಮಾಡಿಟ್ಟಿದ್ದೀನಿ. ಆ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸಲ್ಲಿ ಡಿಫ್ರೆಂಟ್ ಡಿವಿಷನ್ಸ್ ಎಲ್ಲ ಇದೆ, ಡಿಫ್ರೆಂಟ್ ಫಂಕ್ಷನಲ್ ಇದೆ, ಡಿಫ್ರೆಂಟ್ ಡಿವಿಷನಲ್ ಇದೆ. ಇದ್ರ ತಕ್ಕನಂಗೆ ನೀವು ಕೆಲಸ ಮಾಡಬೇಕಾಗುತ್ತೆ ಅಂತ ಅವ್ರದ್ದೇ ಆದ ಒಂದು ರೂಲ್ಸ್ ರೆಗ್ಯುಲೇಷನನ್ನು ಫಿಕ್ಸ್ ಮಾಡಿ ಇಟ್ಟಿರ್ತಾರೆ, ಹೌದಲ್ಲ? ಆ ಥರ ಫಿಕ್ಸ್ ಮಾಡಿ ಇಟ್ಟಿರುವಾಗ ನಾವು ಆ ಫಿಕ್ಸ್ ಆಗಿರೋದಕ್ಕೆ ಆ ಒಂದು ರೂಲ್ಸ್ಗೆ ನಾವು ಫಿಕ್ಸ್ ಆಗಿ ಇಟ್ಕೊಳ್ಬೇಕಾಗತ್ತೆ. ರಾದರ್ ದ್ಯಾನ್ ವಿ ಕಾಂಟ್ ಗೋ ಔಟ್ಸೈಡ್ ದ ರೂಲ್ಸ್. ಅದಕ್ಕೆ ನಾವು ಫಾರ್ಮಲ್ ಆರ್ಗನೈಸೇಷನ್ ಅಂತ ಕರೆಯೋದು. ಅದರಲ್ಲಿ ನಾನು ಸ್ಮಾಲ್ ಚಾರ್ಟ್ ಅನ್ನು ತೋರಿಸಿದ್ದೀನಿ ನೋಡಿ. ಫಾರ್ಮಲ್ ಆರ್ಗನೈಸೇಷನ್ ಅಂದರೆ ಮೇನ್ ಪ್ರೆಸಿಡೆಂಟ್ ಯಾರು? ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್. ಲೆವೆಲ್ಸಲ್ಲಿ ಪ್ರೆಸಿಡೆಂಟ್ ಇಸ್ ಎ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್, ಇಸ್ಂಟ್ ಇಟ್? ಸೊ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಏನು ಮಾಡ್ತಾರೆ? ಅವರ ಕೆಳಗೆ ಅಂದರೆ ಮಿಡಲ್ ಇದರಲ್ಲಿ ಟಾಪ್ ಲೆವೆಲ್, ಮಿಡಲ್ ಲೆವೆಲ್, ಲೋಯರ್ ಲೆವೆಲ್ ಅಂತ 3 ಲೆವೆಲ್ಸ್ ಇದೆಯಲ್ಲ, ಇದರಲ್ಲಿ ಮಿಡಲ್ ಲೆವೆಲಲ್ಲಿ ಬರ್ತಾರೆ ವೈಸ್ ಪ್ರೆಸಿಡೆಂಟ್ ಆಫ್ ಮಾರ್ಕೆಟಿಂಗ್,
ವೈಸ್ ಪ್ರೆಸಿಡೆಂಟ್ ಆಫ್ ಫಿನಾನ್ಸ್, ವೈಸ್ ಪ್ರೆಸಿಡೆಂಟ್ ಆಫ್ ಮ್ಯಾನುಫ್ಯಾಕ್ಚರಿಂಗ್. ಅಂದರೆ ಟಾಪ್ ಲೆವೆಲ್ ಆದಮೇಲೆ ಎಂಪ್ಲಾಯೀಸ್ ಬರಲ್ಲ, ವರ್ಕರ್ಸ್ ಬರಲ್ಲ, ಯಾರು ಫ್ಯಾಕ್ಟ್ರಿಲಿ ಕೆಲಸ ಮಾಡೋ ಪೀಪಲ್ಸ್ ಬರಲ್ಲ. ಟಾಪ್ ಲೆವೆಲ್ ಆದ ನಂತರ ಬರೋದೇ ಪ್ರೆಸಿಡೆಂಟ್, ವೈಸ್ ಪ್ರೆಸಿಡೆಂಟ್. ಹೌದಲ್ಲ? ಈಗ ಪ್ರೈಮ್ ಮಿನಿಸ್ಟರ್, ಚೀಫ್ ಮಿನಿಸ್ಟರ್ ಅಂತ ಬರ್ತಾರಲ್ವ, ಫಸ್ಟು ಚೀಫ್ ಮಿನಿಸ್ಟರ್ ಆಮೇಲೆ ಪ್ರೈಮ್ ಮಿನಿಸ್ಟರ್ ಅಂತ ಹೇಳ್ತಾರಾ? ಇಲ್ಲ ತಾನೆ, ಫಸ್ಟು ಯೂಸ್ ಮಾಡೋದೇ ಪ್ರೈಮ್ ಮಿನಿಸ್ಟರ್, ಯಾಕೆಂದರೆ ನಮ್ಮ ದೇಶದ ಪ್ರಧಾನಿ. ಅದಾದ ನಂತರನೇ ಚೀಫ್ ಮಿನಿಸ್ಟರ್, ಡಿಫ್ರೆಂಟ್ ಸ್ಟೇಟ್ಸಿನ ಮಿನಿಸ್ಟರ್ಸ್ ಬರ್ತಾರೆ. ಅದು ಒಂದು ಸಿಸ್ಟಮ್ಯಾಟಿಕ್ ಬಾರ್ಡರ್ ಅಲ್ವಾ? ಇದರಲ್ಲಿನೂ ಅಷ್ಟೇ ಟಾಪ್ ಲೆವೆಲಲ್ಲಿ ಪ್ರೆಸಿಡೆಂಟ್ ಬರ್ತಾರೆ. ಪ್ರೆಸಿಡೆಂಟ್ ಆದ ನಂತರ ದಿಸ್ ಇಸ್ ಫಾರ್ಮಲ್ ಥಿಂಗ್. ಇನ್ಫಾರ್ಮಲ್ ಅಂತಂದರೆ ಫಸ್ಟು ಚೀಫ್ ಮಿನಿಸ್ಟರ್ ಹೇಳ್ತೀನಿ, ಆಮೇಲೆ ಪ್ರೈಮ್ ಮಿನಿಸ್ಟರ್ ಹೇಳ್ತೀನಿ, ದಟ್ ಈಸ್ ಇನ್ಫಾರ್ಮಲ್. ಅದರಲ್ಲಿ ಅದರದ್ದೇ ಒಂದು ಬದ್ಧತೆ ಇಲ್ಲ, ಅದರದ್ದು ಒಂದು ಸಿಸ್ಟಮ್ಯಾಟಿಕ್ ಇಲ್ಲ. ಇದರಲ್ಲಿ ಏನಿದೆ, ಇದು ಈ ಥರ ಒನ್ ಬೈ ಎ ಆದಮೇಲೆ ಬಿನೇ ಬರುತ್ತೆ, ಬಿ ಆದಮೇಲೆ ಸಿನೇ ಬರುತ್ತೆ, ಸಿ ಆದಮೇಲೆ ಬಿ ಆದಮೇಲೆ ಎ ಬರಲ್ಲ. ಹೌದಲ್ವಾ? ಅವಾಗೇನಾಗುತ್ತೆ, ಈ ಚಾರ್ಟ್ನಲ್ಲಿ ತೋರಿಸುವ ಪ್ರಕಾರ ದಿಸ್ ಇಸ್ ಫಾರ್ಮಲ್ ಆರ್ಗನೈಸೇಷನ್. ಪ್ರೆಸಿಡೆಂಟ್ ಕೆಳಗೆ ಮಿಡಲ್ ಲೆವೆಲ್ ಪೀಪಲ್ಸ್ ಬರ್ತಾರೆ. ಯಾರ್ಯಾರು? ವೈಸ್ ಪ್ರೆಸಿಡೆಂಟ್ ಆಫ್ ಮಾರ್ಕೆಟಿಂಗ್. ನಾನು ಆಗಲೇ ಹೇಳಿದೆ ಡಿಫ್ರೆಂಟ್ ಸ್ಟ್ರಕ್ಚರ್ಸ್ ನೆನಪಿರಬೇಕು ಲಾಸ್ಟ್ ಕ್ಲಾಸ್ನಲ್ಲಿ. ಆ ಡಿಫ್ರೆಂಟ್ ಸ್ಟ್ರಕ್ಚರ್ ಮೇಲೇ ಹೇಳ್ತಿರೋದು. ಆ ಡಿಫ್ರೆಂಟ್ ಸ್ಟ್ರಕ್ಚರ್ಗೂ ಒಂದೊಂದು ಪ್ರೆಸಿಡೆಂಟನ್ನು ನೇಮಕ ಮಾಡಿರ್ತಾರೆ, ವೈಸ್ ಪ್ರೆಸಿಡೆಂಟ್. ಓಕೆ, ಅದರಲ್ಲಿ ನೋಡಿ ಮಾರ್ಕೆಟಿಂಗ್ ಇದೆ, ಫಿನಾನ್ಸ್ ಇದೆ, ಮ್ಯಾನುಫ್ಯಾಕ್ಚರಿಂಗ್ ಇದೆ, ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಇದೆ. ಅದರಲ್ಲಿ ವೈಸ್ ಪ್ರೆಸಿಡೆಂಟ್ ಆಫ್ ಮಾರ್ಕೆಟಿಂಗ್, ವೈಸ್ ಪ್ರೆಸಿಡೆಂಟ್ ಆಫ್ ಫಿನಾನ್ಸ್, ವೈಸ್ ಪ್ರೆಸಿಡೆಂಟ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ನೋಡಿ, ಎಲ್ಲ ಡಿಫ್ರೆಂಟ್ ಸಿಸ್ಟಮ್ಯಾಟಿಕ್ ಆಗಿ ಡಿವೈಡ್ ಮಾಡಿರ್ತಾರೆ. ಟಾಪ್ ಲೆವೆಲ್ ಅವರು ಮಿಡಲ್ ಲೆವೆಲನ್ನು. ಮಿಡಲ್ ಲೆವೆಲಿಂದ ಏನಾಗುತ್ತೆ, ಸೇಲ್ಸ್ ಮ್ಯಾನೇಜರ್ ಇಂದು ಡಿವಿಷನ್ ಎ ಬಿ, ಇಲ್ಲ ಫಿನಾನ್ಸ್ ಇದು ಪ್ರೆಸಿಡೆಂಟ್, ಅವರ ಕೈ ಕೆಳಗೆ ಕಂಟ್ರೋಲರ್ಸ್ನ ಇಟ್ಕೊಂಡಿರ್ತಾರೆ. ಇಲ್ಲ ಪ್ರೆಸಿಡೆಂಟ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಅಂದರೆ ಪದಾರ್ಥ ಮ್ಯಾನುಫ್ಯಾಕ್ಚರ್ ಆಗುತ್ತಲ್ಲ ಯಾವುದ್ರೊಳಗೆ, ಫ್ಯಾಕ್ಟ್ರೀಸ್ನಲ್ಲಿ. ಸೊ ಅದರ ಕೈ ಕೆಳಗೆ ನೋಡಿ ಪ್ಲಾಂಟ್ ಮ್ಯಾನೇಜರ್, ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಸ್, ಪ್ಲಾಂಟ್ ಮ್ಯಾನೇಜರ್, ಎಲೆಕ್ಟ್ರಾನಿಕಲ್ ಪ್ರಾಡಕ್ಟ್ಸ್, ಈ ಒಂದು ಪದಾರ್ಥಗಳನ್ನು ಅವರ ಕೈ ಕೆಳಗೆ ಅವ್ರದ್ದೇ ಆದ ಒಂದು ಲೀಡರ್ಸನ್ನು ನೇಮಕ ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನಮಗೆ ಈಗ ಪ್ರಿನ್ಸಿಪಲ್ ಇರ್ತಾರೆ, ಪ್ರಿನ್ಸಿಪಲ್ ಆದ ನಂತರ ಲೆಕ್ಚರರ್ಸ್ ಬರ್ತಾರೆ, ನಮಗೆ ಸ್ಟೂಡೆಂಟ್ಸ್ನ ಮೇಂಟೈನ್ ಮಾಡೋದಕ್ಕೆ ಇರ್ತಾರೆ, ನಾವು ಸ್ಟೂಡೆಂಟ್ಸನ್ನು ಮೇಂಟೈನ್ ಮಾಡ್ತೀವಿ. ಇದರಲ್ಲಿ ಕಾಲೇಜ್ನಲ್ಲಿ ಡಿಫ್ರೆಂಟ್ ವೆರೈಟಿ, ಕಾಮರ್ಸ್ ಡಿಪಾರ್ಟ್ಮೆಂಟ್ ಇದೆ, ಸೈನ್ಸ್ ಡಿಪಾರ್ಟ್ಮೆಂಟ್, ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ ಇದೆ. ಆ ಡಿಫ್ರೆಂಟ್ ಡಿಪಾರ್ಟ್ಮೆಂಟಲ್ಲಿ ಡಿಫ್ರೆಂಟ್ ಲೆಕ್ಚರರ್ಸ್ ಇರ್ತಾರೆ. ಆ ಡಿಫ್ರೆಂಟ್ ಲೆಕ್ಚರರ್ಸ್ಗೆ ಡಿಫ್ರೆಂಟ್ ಸಬ್ಜೆಕ್ಟ್ಸ್ ಇರುತ್ತೆ. ಆ ಡಿಫ್ರೆಂಟ್ ಸಬ್ಜೆಕ್ಟ್ಸನ್ನು ನಾವು ಸ್ಟೂಡೆಂಟ್ಸ್ಗೆ ಟೀಚ್ ಮಾಡ್ತೀವಿ. ಹೌದಲ್ಲ? ಎಷ್ಟು ಸಿಸ್ಟಮ್ಯಾಟಿಕ್ ಆಗಿ ಬರ್ತಾ ಇದೆ ಅಲ್ವಾ ನಾವು ಮಾಡ್ತಾ ಇರೋದು. ಸೊ ಇದರಲ್ಲಿನೂ ಅಷ್ಟೇ, ಏನು ನೀವು ಫಾರ್ಮಲ್ ಆಗಿ ಥಿಂಕ್ ಮಾಡಿರ್ತೀರಾ, ಆಲ್ರೆಡಿ ಏನು ನೀವು ಒಂದು ಫಿಕ್ಸ್ಡ್ ಸೆಟ್ ಆಫ್ ರೂಲ್ಸನ್ನು ನಾವು ಆರ್ಗನೈಸೇಷನ್ ಒಳಗೆ ಮಾಡ್ಕೊಂಡಿರ್ತೀವಿ, ಆ ರೂಲ್ಸನ್ನು ವಿತ್ ಇನ್ ಎ ಸರ್ಕಲ್ ನಾವು ಫಾಲೋ ಮಾಡ್ಕೊಂಡು ಹೋಗೋದಕ್ಕೆ ಕರೆಯೋದು ಫಾರ್ಮಲ್ ಆರ್ಗನೈಸೇಷನ್. Formal organization is nothing but a systematic fixed set of rules of intra-organization inside the business. ಅರ್ಥ ಆಯ್ತಲ್ವಾ? ಸೊ ಇದಕ್ಕೆ ನಾವು ಫಾರ್ಮಲ್ ಆರ್ಗನೈಸೇಷನ್ ಅಂತ ಕರಿತೀವಿ. ಸೊ ಇನ್ನು ನೆಕ್ಸ್ಟ್ ನಾವು ತಿಳ್ಕೊಳ್ಳಿಕ್ಕೆ ಹೋಗ್ತಾ ಇರೋದು ಫೀಚರ್ಸ್ ಆಫ್ ಫಾರ್ಮಲ್ ಆರ್ಗನೈಸೇಷನ್. ಫೀಚರ್ಸ್ ಅಂತಂದರೆ ಏನೆಲ್ಲ ನಾವು ಸ್ಟೆಪ್ಸನ್ನು ಅಳವಡಿಸ್ಕೊಳ್ಬೇಕು, ಯಾವ ರೀತಿಯಾದ ಪಾಯಿಂಟ್ಸನ್ನು ನಾವು ಫಾರ್ಮಲ್ ಆರ್ಗನೈಸೇಷನ್ ಆಗೋದಕ್ಕೆ ಅಳವಡಿಸ್ಕೊಳ್ಬೇಕು ಅಂತ ಇರೋದೇ ನೆಕ್ಸ್ಟ್ ಫೀಚರ್ಸ್ನಲ್ಲಿ. Okay, this is the formal organization. In the next class, I am going to teach you the features of formal organization. Okay, thank you.